ನಮಸ್ಕಾರ ಆತ್ಮೀಯ ವೀಕ್ಷಕರಿಗೆ. ನೀವು ನಿಮ್ಮಲ್ಲೇ ಒಂದು ಪ್ರಶ್ನೆ ಕೇಳ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ಶಾಂತಿ ಬೇಕು ಅಂತ ಮನಸ್ಸು ಬಯಸ್ತಾ ಇದೆಯಾ? ಮನಸ್ಸು ಗೊಂದಲದ ಗೂಡಾಗಿದೆಯಾ? ಅದಕ್ಕೆಲ್ಲ ಒಂದು ಸರಳವಾದ ಸುಲಭವಾದ ಮಾರ್ಗ ಅಂತಂದರೆ ಧ್ಯಾನ ಅಂತ ಹೇಳ್ಬೋದು. ಧ್ಯಾನವನ್ನು ಒಂದು ದಿನ ಮಾಡಿ ಬಿಟ್ಟುಬಿಟ್ರೆ ಏನೂ ಪ್ರಯೋಜನ ಆಗೋದಿಲ್ಲ. ಅದನ್ನು ನಿರಂತರವಾಗಿ ಮಾಡ್ತಾ ಸಾಗಬೇಕು. ಯಾಕೆಂದರೆ ದಿನನಿತ್ಯ ನಮ್ಮಲ್ಲಿ ಎಲ್ಲವೂ ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ. ಹಾಗಾಗಿ ನಮ್ಮ ರೂಟೀನ್ನಾಗಿ ಧ್ಯಾನವನ್ನು ನಾವು ಅಳವಡಿಸ್ಕೊಳ್ಬೇಕು. ಇದು ಬಹಳ ಮುಖ್ಯವಾಗಿರುವುದು. ಧ್ಯಾನದಿಂದ ನಮ್ಮ ಜೀವನವೇ ಬದಲಾಗ್ತಾ ಹೋಗುತ್ತೆ. ಒಂದು ದಿನ ಮಾಡಿದರೆ ನಮಗೆ ಏನೂ ಪ್ರಯೋಜನಕ್ಕೆ ಬರೋದಿಲ್ಲ. ನಿರಂತರತೆ ಇದ್ದರೆ ನಮ್ಮಲ್ಲಿ ಬದಲಾವಣೆ ಖಂಡಿತ, ಅಶೂರ್ಡ್ ಆಗಿ ಹೇಳ್ತೀನಿ ನಾನು, ಬದಲಾವಣೆ ಆಗೇ ಆಗುತ್ತೆ. ಈಗ ಧ್ಯಾನದಿಂದ ಏನೆಲ್ಲ ಪ್ರಯೋಜನಗಳಿವೆ ಅಂತ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಧ್ಯಾನದಿಂದ ಮನಸ್ಸು ಶಾಂತವಾಗತ್ತೆ, ಸಮಾಧಾನ ಆಗತ್ತೆ. ದಿನನಿತ್ಯ ಸಾವಿರಾರು ಆಲೋಚನೆಗಳು ನಮ್ಮ ಮನಸ್ಸಿನಲ್ಲಿ ತುಂಬಿ 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 ನಮ್ಮ ಮನಸ್ಸನ್ನು ಕಂಗೆಡಿಸಿ ಬಿಡತ್ತೆ, ಕದಡಿ ಬಿಡತ್ತೆ. ಅದೇ ಧ್ಯಾನದಿಂದ ನಮ್ಮ ಆಲೋಚನೆಗಳು ಕಡಿಮೆ ಆಗ್ತಾ ಹೋಗುತ್ತೆ. ಮನಸ್ಸು ಶಾಂತವಾಗಿರೋದ್ರ ಕಡೆಗೆ, ಸಮಾಧಾನದಿಂದ ಇರುವುದರ ಹಾಗೆ ಧ್ಯಾನ ನಮ್ಮನ್ನು ಪ್ರಚೋದಿಸುತ್ತೆ. ಎರಡನೇದೇನು ಅಂತಂದರೆ, ನಾವು ನಮ್ಮೊಳಗೆ ಪ್ರಯಾಣವನ್ನು ಮಾಡ್ತೀವಿ. ನಾವು ದಿನನಿತ್ಯ ಹೊರ ಜಗತ್ತಿನಲ್ಲಿ ಬದುಕ್ತಾ ಇದ್ದೀವಿ ಅಲ್ವಾ. ನಮ್ಮ ಮನಸ್ಸು ಎಲ್ಲೆಲ್ಲೋ ಅಲ್ದಾಡ್ತಿರತ್ತೆ, ಏನೇನೋ ಆಲೋಚನೆಗಳನ್ನು ಮಾಡ್ತಾ ಇರತ್ತೆ. ಒಂದು ಕ್ಷಣ ಇಲ್ಲಿದ್ದರೆ ಮತ್ತೊಂದು ಕ್ಷಣ ಮತ್ತೆಲ್ಲೋ ಹೋಗಿರತ್ತೆ ನಮ್ಮ ಮನಸ್ಸು. ಆದರೆ ಧ್ಯಾನ ಮಾಡೋದ್ರಿಂದ ನಾವು ನಮ್ಮೊಳಗೆ, ನಮ್ಮ ಅಂತರಾಳದಲ್ಲಿ ನಾವು ಪ್ರಯಾಣವನ್ನು ಮಾಡ್ತೀವಿ. ನಮಗೆ ಏನು ಬೇಕು, ಏನು ಬೇಡ ಅನ್ನೋದನ್ನು ತಿಳ್ಕೊತೀವಿ. ಧ್ಯಾನವಿಲ್ಲದಿದ್ದರೆ ನಾವು ಬೇರೆಯವರ ಬೇಕು ಬೇಡಗಳನ್ನೇ ವಿಚಾರಿಸ್ಕೊಂಡು ಜೀವನವನ್ನು ಕಳಿತೀವಿ. ನಮಗೇನು ಬೇಕು ಅನ್ನೋದೇ ಗೊತ್ತಿರೋಲ್ಲ. ಹಾಗಾಗಿ ಧ್ಯಾನದಿಂದ ನಮ್ಮ ಅವಶ್ಯಕತೆ ಏನಿದೆ, ನಮ್ಮೊಳಗೆ ಏನು ಬೇಕು, ನಾವು ಅದನ್ನು ಹೇಗೆ ಸರಿ ಮಾಡ್ಕೋಬೋದು ಅನ್ನೋದನ್ನು ಕಲಿತೀವಿ. ಧ್ಯಾನ ಅನ್ನೋದು ನಮ್ಮ ಒತ್ತಡವನ್ನು ಕಡಿಮೆ ಮಾಡುತ್ತೆ. ದಿನನಿತ್ಯದ ಜೀವನದಲ್ಲಿ ನಮಗೆ ಸಾವಿರಾರು ಸಮಸ್ಯೆಗಳು ಇರುತ್ತೆ. ನಮಗೆ ಧ್ಯಾನ ಅನ್ನೋದು ನಾವು ಸಮಸ್ಯೆಗಳನ್ನು ಕಡಿಮೆ ಅಂತೂ ಖಂಡಿತ ಮಾಡೋದಿಲ್ಲ. ನಾವು ಸಮಸ್ಯೆಗಳಿಗೆ ಹೇಗೆ ಪ್ರತಿಕ್ರಿಯಿಸಬೇಕು, ಸಮಸ್ಯೆಗಳನ್ನು ಹೇಗೆ ಎದುರಿಸಬೇಕು, ಸಮಸ್ಯೆಗಳನ್ನು ಹೇಗೆ ಪರಿಹಾರವನ್ನು ಕಂಡುಕೊಳ್ಳಬೇಕು ಅನ್ನುವ ಮಾರ್ಗವನ್ನು ಧ್ಯಾನ ನಮಗೆ ಸೂಚಿಸುತ್ತೆ. ನಾಲ್ಕನೇದು ಬಹಳ ಮುಖ್ಯವಾಗಿರುವಂಥದ್ದು, ನಮ್ಮ ವ್ಯಕ್ತಿತ್ವದಲ್ಲಿ ಧ್ಯಾನ ಅನ್ನೋದು ನಮಗೆ ಉತ್ತಮ ರೀತಿಯ ಬದಲಾವಣೆಗಳನ್ನು ತಂದುಕೊಳ್ಳುತ್ತೆ. ನಮ್ಮ ಮಾತಿನಲ್ಲಿ ಬದಲಾವಣೆ ಆಗುತ್ತೆ, ಆಲೋಚನೆಗಳಲ್ಲಿ ಬದಲಾವಣೆ ಆಗುತ್ತೆ, ಮತ್ತು ವರ್ತನೆಗಳಲ್ಲಿ ಬದಲಾವಣೆ ಆಗುತ್ತೆ. ನಮ್ಮ ಜೀವನವೇ ಬದಲಾವಣೆ ಆಗುತ್ತೆ. ನಮ್ಮ ಅಂತರಾಳದಲ್ಲಿ ಹುದುಗಿರುವಂತಹ ನೋವು ಕಡಿಮೆ ಆಗುತ್ತೆ, ಕೋಪ ಕಡಿಮೆ ಆಗುತ್ತೆ, ಮಾತು ಕಡಿಮೆ ಆಗುತ್ತೆ. ಜೊತೆಗೆ ನಮ್ಮಲ್ಲಿ ಸಹನೆ ಹೆಚ್ಚಾಗತ್ತೆ, ಶಾಂತಿ ತುಂಬುತ್ತಾ ಹೋಗುತ್ತೆ. ಮತ್ತು ಜೊತೆಗೆ ಮನಸ್ಸು ದಿನದಿಂದ ದಿನಕ್ಕೆ ಶಕ್ತಿಯುತವಾಗ್ತಾ ಹೋಗುತ್ತೆ. ಧ್ಯಾನ ಅನ್ನೋದು ಖಂಡಿತ ಒಂದು ಮಾಯೆ ಅಲ್ಲ. ನಾವು ದಿನನಿತ್ಯದ ಜೀವನದಲ್ಲಿ ಒತ್ತಡಗಳ ಜೊತೆಗೆ ಬದುಕ್ತೀವಲ್ಲ, ನಾವು ಶಾಂತಿಯನ್ನು ಕಂಡುಕೊಳ್ಳುವ ಒಂದು ಮಾರ್ಗ ಅಂತ ಹೇಳ್ಬೋದು. ನಾನು ಆಲ್ರೆಡಿ ಧ್ಯಾನ ಮನಸ್ಸಿನ ಸ್ನಾನ ಅಂತ ಹೇಳಿ ಒಂದು ವಿಡಿಯೋವನ್ನು ಹಾಕಿದ್ದೀನಿ. ಒಂದು 6 ನಿಮಿಷಗಳ ಕಾಲ ಇದೆ. ನೀವು ಆ ವಿಡಿಯೋವನ್ನು ನೋಡಿಬಿಟ್ಟು ನನ್ನ ಚಾನಲ್ ಅಂತಃಶಕ್ತಿ ಚಾನಲ್ನಲ್ಲಿ ಇದೆ, ನೀವು ಅದನ್ನು ನೋಡಿ ಪ್ರತಿದಿನ ಅಭ್ಯಾಸ ಮಾಡಿ. ಒಂದು ದಿನದಲ್ಲಿ ಖಂಡಿತ ಆಗೋದಿಲ್ಲ. ಸಾಧನೆ ನಿರಂತರವಾಗಿರಲಿ.